ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಅಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತನಂತಹ ಧನ್ಯವಾದಗಳು ಸಲ್ಲಿಸುತ್ತಾ ತಮಗೆಲ್ಲರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬರತಕ್ಕಂತಹ 2026 ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭ ಇಷ್ಟಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡುತ್ತಾ ಮಿಥುನ ರಾಶಿಯ 2026 ವರ್ಷದ ಭವಿಷ್ಯವನ್ನು ಈಗ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡ್ತಾನೆ. ಮಿಥುನ ರಾಶಿಗೆ ಈ ವರ್ಷದ ಒಂದು ಟ್ಯಾಗ್ಲೈನ್ ಈ ಥರ ಬರುತ್ತೆ: ಕೈ ಹಿಡಿಯಲಿವೆ ಶುಭ ಗ್ರಹಗಳು, ನನಸಾಗಲಿವೆ ನಿಮ್ಮ ಕನಸುಗಳು. ಕೈ ಹಿಡಿಯಲಿವೆ ಶುಭ ಗ್ರಹಗಳು, ನನಸಾಗಲಿವೆ ನಿಮ್ಮ ಕನಸುಗಳು ಅಂತ ಒಂದು ವಾಕ್ಯ ಬಂದಿದೆ. ಹಾಗಾಗಿ ಕಳೆದ ಒಂದು 3 ಅಥವಾ 4 ವರ್ಷಗಳಿಂದಲೂ ಮಿಥುನ ರಾಶಿಗೆ ಸಣ್ಣ ಪುಟ್ಟ ಉತ್ತಮ ಪರಿಣಾಮಗಳಷ್ಟೇ ಸಿಕ್ಕಿದ್ದವು. ಹೆಚ್ಚಿನ ಪ್ರಮಾಣದ ಉತ್ತಮ ಪರಿಣಾಮಗಳು ಸಿಕ್ಕಿರಲಿಲ್ಲ. ಹಲವಾರು ರೀತಿಯ ಪರೀಕ್ಷೆಗಳಿದ್ದರು. ಜೊತೆಗೆ ಜನ್ಮದಲ್ಲಿ ಬಂದಂತಹ ಗುರುವಿನಿಂದಾಗಿ ಅನೇಕ ರೀತಿಯ ಸವಾಲುಗಳನ್ನು, ಸಂಕಷ್ಟಗಳನ್ನು ಹಿಂದೆ ನೀವು ಎದುರಿಸಿರ್ಬೋದು. ಆದರೆ ಈ ವರ್ಷದ ಒಂದು ಮಧ್ಯಭಾಗದಲ್ಲಿ ಅಂದರೆ 2026 ಜೂನ್ನಿಂದ ನಿಮಗೆ ಅಪೂರ್ವವಾದ ಗುರುಬಲ ಬರುವಂಥದ್ದು, ಧನ ಕನಕಗಳ ಒಂದು ಸಮೃದ್ಧಿ ಆಗುವಂಥದ್ದು, ಸುಖ ಸಮೃದ್ಧಿ ಆಗುವಂಥದ್ದು, ಇಷ್ಟಾರ್ಥಗಳು ಕೈಗೂಡುವಂಥ ಅವಕಾಶ ಈ ವರ್ಷದ ಮಧ್ಯಭಾಗದಲ್ಲಿ, ಇದರ ಜೂನ್ ತಿಂಗಳ ಆರಂಭದಲ್ಲೇ ಆ ಗುರುವಿನ ವಿಶೇಷ ಅನುಗ್ರಹ ನಿಮಗೆ ಬರುವಂಥದ್ದಿರುತ್ತೆ. ಹಾಗೆಯೇ ಈ ವರ್ಷದ ಹಲವಾರು ಗ್ರಹ ಸಂಯೋಜನೆಗಳು ನಿಮ್ಮ ಪರವಾಗಿ ಇರುತ್ತೆ. ಇಂದು ದೀರ್ಘಚಾರಿ ಗ್ರಹಗಳ ಪೈಕಿ ನಿಮಗೆ ವಿಶೇಷವಾಗಿ ಕೇತುವಿನ ಬೆಂಬಲ ವರ್ಷ ಪೂರ್ತಿ ಇರಲಿದೆ. ಆ ಕೇತುವಿನಿಂದಾಗಿ ಹಲವಾರು ಬಾರಿ ನಿಮಗೆ ಧನ ಅವಕಾಶಗಳು, ವಿಶೇಷವಾದ ಲಾಭಗಳು ಆಗುವಂಥದ್ದು, ಆಕಸ್ಮಿಕ ಧನ ಬರುವಂಥದ್ದು, ವಿದೇಶದ ಮೂಲ ಅಥವಾ ವಿದೇಶದ ಉದ್ಯೋಗ, ವಿದೇಶದ ಪ್ರವಾಸ, ವಿದೇಶದ ಒಂದು ವಿದ್ಯಾಭ್ಯಾಸಕ್ಕೆ ಅವಕಾಶ ಮುಂತಾದೆಲ್ಲ ನಿಮಗೆ ನಿಮ್ಮ ಊಹೆಗೂ ಮೀರಿದಂಥ ಉತ್ತಮ ಫಲಿತಾಂಶಗಳು ಈ ವರ್ಷದಲ್ಲಿ ನಿಮಗೆ ಸಿಗಲಿವೆ. ಇನ್ನು ವಿವಾಹ ಅಪೇಕ್ಷಿತರಿಗೆ ಈ ವರ್ಷದಲ್ಲಿ ಮದುವೆ ಫಿಕ್ಸ್ ಆಗುವಂಥ ಯೋಗ, ಸಂತಾನ ಅಪೇಕ್ಷೆ ಇರುವಂಥವರಿಗೆ ಸಂತಾನ ಆಗುವಂಥ ಯೋಗ, ಇನ್ನು ಯಾರಾದರೂ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಮುಂಬಡ್ತಿ ಸಿಗಬೇಕು ಅಥವಾ ಉದ್ಯೋಗನೇ ಸಿಗಬೇಕು ಅಂತ ಇರೋ ನಿರುದ್ಯೋಗದಲ್ಲಿದ್ದವರಿಗೆ ಸಹ ಉದ್ಯೋಗ ಸಿಗುವಂಥ ಅವಕಾಶ. ಹಾಗೆಯೇ ಉದ್ಯಮ, ವ್ಯಾಪಾರ, ಕೈಗಾರಿಕೆಯನ್ನು ಆರಂಭ ಮಾಡಬೇಕನ್ನೋ ಹಿಂದಿನ ಪ್ರಯತ್ನಗಳು ನಿಮಗೆ ವಿಫಲ ಆಗಿದ್ದವು. ಅದರಿಂದ ಹಿಂದೆ ನಿರಾಶರಾಗಿದ್ದಂತಹ ಮಿಥುನ ರಾಶಿಯವರಿಗೆ ಈ ವರ್ಷ ಆಶಾದಾಯಕವಾಗಿದೆ. ಅವೆಲ್ಲದಕ್ಕೂ ಈಗ ಚಾಲನೆ ಸಿಗುವಂಥ ಅವಕಾಶ ಇರುತ್ತೆ. ಅದೇ ರೀತಿ ನಿಮ್ಮ ಕೌಟುಂಬಿಕ ಜೀವನ, ಆರೋಗ್ಯದ ಜೀವನ, ಹಣಕಾಸಿನ ಜೀವನ ಎಲ್ಲ ಬಹಳ ಉತ್ತಮವಾಗಿ ಅಭಿವೃದ್ಧಿ ಆಗುವಂಥ ವರ್ಷ ಈಗ ಆಗುತ್ತೆ. ಹಾಗಾಗಿ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ಅದು ವಿವಾಹ ಇರ್ಬೋದು, ಸಂತಾನ ಇರ್ಬೋದು, ಮನೆ ಭೂಮಿ ಇರ್ಬೋದು, ಉದ್ಯೋಗ ವೃತ್ತಿ ಇರ್ಬೋದು, ಎಲ್ಲದರಲ್ಲೂ ಈಗ ಕನಸು ನನಸಾಗುವಂಥ ಅಥವಾ ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ಅವಕಾಶ ಈ ವರ್ಷದಲ್ಲಿ ನಿರ್ಮಾಣ ಆಗಲಿವೆ. ಇನ್ನು ಅದೇ ರೀತಿ ಆರೋಗ್ಯದ ವಿಚಾರ ಸಹ ಹಾಗೆ ಕಳೆದ ವರ್ಷದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳನ್ನು ಕಂಡಂಥದ್ದು ಅಥವಾ ಅನೇಕ ರೀತಿಯ ನಮಗೆ ಖರ್ಚುಗಳು, ಔಷಧೋಪಚಾರ, ಆಸ್ಪತ್ರೆಗೆ ಬಂದಂತಹ ವಿಚಾರಗಳು ಇದ್ದಿರ್ಬೋದು. ಆದರೆ ಈ ವರ್ಷದಲ್ಲಿ ಅವೆಲ್ಲವೂ ನಿಮಗೆ ಉತ್ತಮ ಆರೋಗ್ಯವನ್ನು, ಭಾಗ್ಯವನ್ನು, ಸೌಭಾಗ್ಯವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಡಲಿದೆ. ಬಾಂಧವ್ಯನೂ ಹಾಗೆ ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು, ಪತಿ ಪತ್ನಿಯರ ಬಾಂಧವ್ಯ ಅಥವಾ ನಿಮ್ಮ ಸಹೋದ್ಯೋಗಿಗಳು, ಮೇಲಧಿಕಾರಿಗಳ ಬಾಂಧವ್ಯ ಈ ವರ್ಷ ಭಾಳ ಒಂದು ಅಭಿವೃದ್ಧಿ ಅಂದರೆ ಚೆನ್ನಾಗಿ ಅದು ಇಂಪ್ರೂವ್ಮೆಂಟ್ ಆಗುತ್ತೆ, ಚೆನ್ನಾಗಿ ಇರುತ್ತೆ. ಎಲ್ಲದರಲ್ಲೂ ಸುಸ್ಥಿರತೆ ಅಂದರೆ ಸ್ಟೇಬಿಲಿಟಿ, ಜೀವನದಲ್ಲಿ ಒಂದು ಸುಸ್ಥಿರತೆ ಬರುವಂಥ ವರ್ಷ ಈ ವರ್ಷ ಮಿಥುನ ರಾಶಿಯವರಿಗೆ ಆಗಿರುತ್ತೆ. ಹಾಗಾಗಿ ಈ ಒಂದು ಅಪರೂಪಕ್ಕೆ ಸಿಗುವಂಥ ಒಂದು ಸುವರ್ಣ ಅವಕಾಶ ಈ ಮಿಥುನ ರಾಶಿಯವರಿಗೆ ಬಂದಿದೆ. ಅಲ್ಲಿ ನಿಮ್ಮ ಹಲವಾರು ಕನಸುಗಳು ಕೈಗೂಡುವಂಥ ಒಂದು ಸುವರ್ಣ ಅವಕಾಶ, ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವರ್ಷದ ಒಂದು ಆಯಾ ತಿಂಗಳುಗಳಲ್ಲಿ ನಿಮಗೆ ಯಾವ ರೀತಿ ಫಲಿತಾಂಶ ಇದೆ ಅನ್ನೋದನ್ನು ಈ ತಿಂಗಳುಗಳಿಗೆ ಅನುಗುಣವಾಗಿ ಸಂಕ್ಷಿಪ್ತವಾಗಿ ಮತ್ತೆ ನೋಡೋಣ. ಈಗ ಜನವರಿ ತಿಂಗಳ ವಿಚಾರಕ್ಕೆ ಬಂದಾಗ, ಜನವರಿನಲ್ಲಿ ನಿಮಗೆ ಅಲ್ಲಿ ವಿಶೇಷವಾಗಿ ಇರತಕ್ಕಂತಹ ಕೇತುವಿನ ಬೆಂಬಲ ಇರುವಂಥದ್ದು, ಅಲ್ಲಿ ಶುಕ್ರನ ಬೆಂಬಲ ಇರುವಂಥದ್ದು, ಇವೆಲ್ಲವೂ ಸ್ವಲ್ಪ ನಿಮಗೆ ಅನುಕೂಲ ಇದೆ. ಆದರೆ ಅನಾನುಕೂಲದ 2 ಗ್ರಹಗಳ ನಿಮಗೆ ಕೆಲವೊಮ್ಮೆ ಅನಾನುಕೂಲಗಳು ಉಂಟಾಗುವ, ಗುರುಬಲದ ಕೊರತೆ, ಅಲ್ಲಿ ರಾಹುವಿನ ವೈಪರೀತ್ಯ ಅಥವಾ ಇನ್ನಿತರ ಶನಿಯ ಒಂದು ವೈಪರೀತ್ಯ, ಇವೆಲ್ಲವೂ ಸ್ವಲ್ಪ ನಿಮಗೆ ಶತ್ರು ಪೀಡೆಯನ್ನು, ಗುಪ್ತ ಶತ್ರುಗಳ ಕಾಟ ಅಥವಾ ನಿಮಗೆ ಈ ಸಹೋದರರಲ್ಲಿ ಕಲಹ ಆಗುವಂಥದ್ದು, ಮಿತ್ರರಲ್ಲಿ ಕಲಹ, ಬಂಧುಗಳಲ್ಲಿ ಕಲಹ ಎಲ್ಲ ಆಗುವಂಥದ್ದು. ಹಾಗೆ ಜನರಲ್ಲಿ ಹಣಕಾಸು, ಉದ್ಯೋಗ ಕೊರತೆ ಇಲ್ಲ. ಆದರೆ ಇಲ್ಲಿ ಜನರಲ್ಲಿ ಬಾಂಧವ್ಯ, ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಜೊತೆಗೆ ನಿಮ್ಮ ವಿರುದ್ಧ ಕೆಲವರು ದೂರನ್ನು ಕೊಡೋದು, ಸಂಚನ್ನು ಮಾಡುವಂಥದ್ದು, ಅಥವಾ ನಿಮಗೆ ಮಿತ್ರ ರೂಪದಲ್ಲಿ ಶತ್ರುಗಳು ಹುಟ್ಟಿಕೊಳ್ಳುವಂಥದ್ದು, ಈ ರೀತಿ ಅದು ನಿಮ್ಮ ಸುತ್ತ ವಿವಾದಗಳು, ವಿಶೇಷವಾಗಿ ಯಾರು ಸಾರ್ವಜನಿಕ ಜೀವನದಲ್ಲಿದ್ದಾರೆ, ಸೆಲೆಬ್ರಿಟಿ ಅಂತ ಇರ್ತಾರೆ, ಅವರ ಸುತ್ತ ಏನಾದರೂ ವಿವಾದಗಳು ಸುಳಿದುಕೊಳ್ಳುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಜನವರಿಯಲ್ಲಿ ಇಂಥ ಒಂದು ಎಚ್ಚರಿಕೆ ಬೇಕಾಗುತ್ತೆ. ಆರೋಗ್ಯ, ಹಣಕಾಸಿನ ಬಗ್ಗೆ ಅಷ್ಟೇನು ಗಂಭೀರ ಚಿಂತನೆ ಇಲ್ಲ. ವೈಯಕ್ತಿಕ ಜೀವನ, ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮಗೆ ರಾಷ್ಟ್ರಾಧಿಪತಿ ಬುಧ ಆಗಿರೋದ್ರಿಂದ ಬುಧನು ಉತ್ತಮರಾಗಿದ್ದಾಗ ನಿಮಗೆ ನೀವು ಮಾತಿನಿಂದ ಗೆಲ್ಬೋದು.
ಆದರೆ ಕೆಲವೊಂದು ಹಂತದಲ್ಲಿ ಬುಧ ಮತ್ತು ಮಂಗಳೂರು ಏಕಕಾಲದಲ್ಲಿ ವಿರುದ್ಧವಾಗಿದ್ದಾಗ ಅಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಅಥವಾ ಕಾಂಟ್ರವರ್ಸಿ ಅಂತ ಹೇಳ್ತೇವೆ, ವಿವಾದಾತ್ಮಕವಾದ ವಿಚಾರಗಳು ನಿಮ್ಮ ಸುತ್ತ ಸುಳಿಬೋದು. ಅಂತಹ ಸಾಧ್ಯತೆ ಜನವರಿಯಲ್ಲಿ ಕಂಡುಬರುತ್ತೆ. ಹಾಗೆ ಅಂಥ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಫೆಬ್ರವರಿ ತಿಂಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇದೆ. ಅಲ್ಲಿ ನಿಮಗೆ ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಹಾಗೂ ಕೇತು ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡಲಿದ್ದಾರೆ. ವ್ಯಾಪಾರ, ಉದ್ಯೋಗ, ಹಣಕಾಸು ಎಲ್ಲ ಮುನ್ನಡೆ ಆಗುತ್ತೆ. ಜೊತೆಗೆ ಮಾಡತಕ್ಕಂಥ ವಿದ್ಯಾಭ್ಯಾಸ ಅಥವಾ ಇನ್ನಿತರ ನಿಮ್ಮ ಉದ್ಯೋಗ ಇದ್ದರೆ ಅದರಲ್ಲಿ ಸಹ ನಿಮಗೆ ಮುನ್ನಡೆ ಬರ್ಬೋದು. ಅನೇಕ ರೀತಿಯ ಶುಭ ಸಮಾರಂಭಗಳ ಒಂದು ಪಾಲ್ಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಬಂಧು ಮಿತ್ರರ ಬಾಂಧವ್ಯ ಸಹ ಚೆನ್ನಾಗಿರುತ್ತೆ. ಫೆಬ್ರವರಿ ತಿಂಗಳಲ್ಲಿ ತಕ್ಕ ಮಟ್ಟಿಗೆ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ಸಣ್ಣ ಪುಟ್ಟ ಏರ್ಪೇರುಗಳು ಇದ್ದೇ ಇರ್ತವೆ. ಕೆಲವೊಮ್ಮೆ ಮಾತಿನ ಚಕಮಕಿ, ಕೆಲವೊಮ್ಮೆ ಹಣಕಾಸಿನ ನಮಗೆ ಕೊರತೆ ಆಗುವಂಥದ್ದು, ಕೆಲವೊಮ್ಮೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು, ಗಂಭೀರವಾದ ಸಮಸ್ಯೆ ಇರೋದಿಲ್ಲ, ಸಣ್ಣ ಪುಟ್ಟ ಏರ್ಪೇರುಗಳು, ಉದಾಹರಣೆಗೆ ಸ್ಕಿನ್ ರ್ಯಾಷಸ್ಸು, ಅಲರ್ಜಿ ಅಥವಾ ಶೀತ, ನೆಗಡಿ, ಜ್ವರಗಳು ಬರ್ಬೋದು ಫೆಬ್ರವರಿನಲ್ಲಿ. ಇನ್ನು ಮಾರ್ಚ್ ತಿಂಗಳ ವಿಚಾರ ಗಮನಿಸಿದಾಗ ಅಲ್ಲಿ ಗ್ರಹ ಬೆಂಬಲ ನಿಮಗೆ ಯಥಾಸ್ಥಿತಿಯಾಗಿ ಶುಕ್ರ ಮತ್ತು ಕೇತುಗಳ ಬೆಂಬಲ ಅಷ್ಟೇ ಇರುವಂಥದ್ದು. ಇತರ ಗ್ರಹಗಳು ಈಗ ಅಷ್ಟೊಂದು ನಿಮಗೆ ಪೂರಕವಾಗಿರೋದಿಲ್ಲ. ಮಾರ್ಚ್ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಅಲ್ಲಿ ಏನಾದರೂ ವಿವಾದಾತ್ಮಕ ವಿಚಾರ ಅಥವಾ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಸರ್ಕಾರಿ ಸಂಬಂಧಿತ ಕೆಲಸ ಅಥವಾ ಯಾವುದೇ ರೀತಿ ನಿಮ್ಮ ಮೇಲೆ ಪೆನಲ್ಟಿ ದಂಡನೆಗಳು ಆಗುವಂಥದ್ದು, ಅಥವಾ ನೀವು ಇತರರಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ಆದರೂ ನೀವು ವಿವಾದದಲ್ಲಿ ಸಿಲುಕೊಳ್ಳುವಂಥದ್ದು, ಅಥವಾ ನೀವು ಯಾವುದೇ ರೀತಿಯ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋಗಿ ಅದರಿಂದ ನೀವು ಏನಾದರೂ ಅಪವಾದಕ್ಕೆ ಗುರಿ ಆಗುವಂಥದ್ದು ಮುಂತಾದೆಲ್ಲ ಜರುಗತ್ತೆ. ಹಾಗೆ ಸ್ವಯಂಕೃತ ಅಪರಾಧ ಅಂತ ಹೇಳ್ತಾರೆ. ಸ್ವಯಂಕೃತ ಅಪರಾಧಗಳು ನಿಮ್ಮಿಂದ ಘಟಿಸಬಹುದು. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಅಂತಹ ಒಂದು ಘಟನೆಗೆಲ್ಲ ಕೈ ಹಾಕಬಾರ್ದು. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದೆಲ್ಲ ಅಷ್ಟು ಒಳ್ಳೆಯದಲ್ಲ. ಅಲ್ಲಿ ರವಿ ಅನುಗ್ರಹ, ಕೇತುವಿನ ಅನುಗ್ರಹ, ಶುಕ್ರನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಇರೋದ್ರ ಕಾರಣ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಏನಾದರೂ ದಾಖಲೆ ಪತ್ರಗಳ ಸಂಗ್ರಹ ಇವನ್ನೆಲ್ಲ ಮಾಡಿಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡ್ಬೋದು ಮಾರ್ಚಲ್ಲಿ. ಏಪ್ರಿಲ್ ತಿಂಗಳು ಅಲ್ಲಿ ಗ್ರಹ ಬೆಂಬಲ ಸ್ವಲ್ಪ ಅವನಿಗೆ ಇನ್ನಷ್ಟು ಉತ್ತಮ ಆಗುತ್ತೆ. ರವಿಯ ಬೆಂಬಲ, ಬುಧನ ಬೆಂಬಲ, ಬುಧಾದಿತ್ಯ ಯೋಗದ ಬೆಂಬಲ, ಶುಕ್ರನ ಬೆಂಬಲ ಹಾಗೂ ಕೇತುವಿನ ಬೆಂಬಲ ಇರೋ ಕಾರಣ ನಿಮಗೆ ಎಲ್ಲ ಇಷ್ಟಾರ್ಥಗಳು ಕೈಗೂಡಲಿವೆ. ವ್ಯಾಪಾರ, ಉದ್ಯಮದಲ್ಲಿ ಮುನ್ನಡೆ ಆಗಲಿವೆ. ಭವಿಷ್ಯದ ಯೋಜನೆಗಳು ಈಗ ಸಿದ್ಧ ಆಗಲಿವೆ. ಶುಭ ಕಾರ್ಯಗಳ ಪ್ರಯತ್ನ ಅಂದರೆ ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿ ಮಾಡುವಂಥವರಿಗೆ ಅಂಥ ಒಂದು ಸಮಯ ಕೂಡಿ ಬರುವಂಥದ್ದು. ಮಿತ್ರರ, ಬಂಧುಗಳ ಸಹಾಯ ಸಿಗುವಂಥದ್ದು. ಹಣಕಾಸಿನ ಉತ್ತಮ, ಆರೋಗ್ಯವು ಸಹ ಚೆನ್ನಾಗಿರುತ್ತೆ ಏಪ್ರಿಲ್ ತಿಂಗಳಲ್ಲಿ. ಮೇ ತಿಂಗಳು ಸಾಮಾನ್ಯವಾಗಿ ಉತ್ತಮ ಫಲನೇ ಇರುತ್ತೆ. ಆದರೆ ಇಲ್ಲಿನೂ ಕೆಲವೊಮ್ಮೆ ಏರುಪೇರಿನ ಘಟನೆಗಳು ಜರಬಹುದು. ಅಲ್ಲಿ ಇತರ ಗ್ರಹಗಳ ಒಂದು ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಮಂಗಳ ಮತ್ತು ಕೇತು ನಿಮಗೆ ಪ್ರಬಲವಾಗಿರೋ ಕಾರಣ ಉದ್ಯೋಗ, ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ವಿಶೇಷವಾಗಿ ಯುವ ವೃಂದದವರು ಅಥವಾ ಯುವಕರು ಯಾರಿದ್ದಾರೆ, ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಅವರಿಗೆ ಉತ್ತಮ ಅವಕಾಶ ಬರುತ್ತೆ. ಹೈಯರ್ ಸ್ಟಡಿಗೆ ಸೀಟ್ ಸಿಗ್ಬೋದು. ನೀವು ಅಪೇಕ್ಷೆ ಪಟ್ಟಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಳ್ಳೆಯ ರ್ಯಾಂಕಿಂಗ್ ಬರುವಂಥದ್ದು. ಜೊತೆಗೆ ಯಾರಾದರೂ ಈ ಯುವಕರು, ಪ್ರತಿಭೆಗಳು ಇದ್ದರೆ ಅವರಿಗೆ ಬಹುಮಾನ, ಪುರಸ್ಕಾರ, ಪ್ರೈಸ್ ಎಲ್ಲ ಬರುವಂಥದ್ದು. ಈ ರೀತಿ ಯುವ ವೃಂದಕ್ಕೆ ಉತ್ತಮ ಇದೆ. ಇನ್ನಿತರರಿಗೆ ಸ್ವಲ್ಪ ಮಟ್ಟಿಗೆ ಕಾಂಟ್ರವರ್ಸಿ ಆಗುವಂಥದ್ದು, ಇನ್ನಿತರರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುವುದು, ಹಣಕಾಸಿನ ಸಮಸ್ಯೆ ಎಲ್ಲ ಬರ್ಬೋದಾಗಿದೆ ಈ ಒಂದು ಮೇ ತಿಂಗಳಲ್ಲಿ. ಇನ್ನು ಜೂನ್ ತಿಂಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ನಿಮಗೆ ಗ್ರಹಗಳ ಬೆಂಬಲ ಭಾಳ ಉತ್ತಮವಾಗಿ ಬರುವಂಥದ್ದು. ಒಂದು ಅಪೂರ್ವವಾದ ಅವಕಾಶ, ಗುರುವಿನ ಒಂದು ಬಲ ಬರುತ್ತೆ. ಜೂನ್ ಆರಂಭದಲ್ಲಿ ನಿಮಗೆ ವಿಶೇಷವಾಗಿ ಗುರುವಿನ ಬೆಂಬಲ ಬರುವಂಥದ್ದು. ಅದೇ ಕಾಲದಲ್ಲಿ ನಿಮಗೆ ಕೇತು, ಶುಕ್ರ ಹಾಗೂ ಮಂಗಳವರು ನಿಮಗೆ ಪೂರಕವಾಗಿರುವ ಕಾರಣ ಅಲ್ಲಿ ವಿಶೇಷವಾದ ಉತ್ತಮ ಫಲವನ್ನು ಜೂನ್ ತಿಂಗಳ ಆರಂಭದಲ್ಲಿ ನಿರೀಕ್ಷೆ ಮಾಡ್ಬೋದು. ಹಣಕಾಸು ಭಾಳ ಉತ್ತಮವಾಗಿರುತ್ತೆ. ಮನೆ, ಭೂಮಿ ಕೊಳ್ಳುವಂಥ ಅವಕಾಶ ಬರ್ಬೋದು, ಅಥವಾ ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಬರ್ಬೋದು, ಅಥವಾ ಯಾವುದಾದ್ರೂ ನೀವು ಸ್ಥಿರವಾದ ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗುವಂಥದ್ದು. ಉದ್ಯೋಗ ಹುಡುಕ್ತಾವರಿಗೆ ಉತ್ತಮ ಉದ್ಯೋಗ ಸಿಗುವಂಥದ್ದು. ಈಗಾಗಲೇ ಉದ್ಯೋಗಿಗಳಾಗಿದ್ದ ಮಿಥುನ ರಾಶಿಯವರಿಗೆ ಅದರಲ್ಲಿ ಬಡ್ತಿನೋ, ಪ್ರಮೋಷನೋ ಸಿಗುವಂಥದ್ದು, ಅಥವಾ ಹೊಸ ಒಂದು ಉತ್ತಮವಾದ ದರ್ಜೆಯ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಅದರಲ್ಲಿ ನೀವು ಸಿಲೆಕ್ಷನ್ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು. ಈ ರೀತಿ ಏನೇನೋ ನಿಮ್ಮ ಗುರಿ ಅಥವಾ ಕನಸುಗಳು ಇರ್ತವೆ ಆಯಾ ವರ್ಗದವರಿಗೆ ಅವರ ಗುರಿ ಅಥವಾ ಕನಸನ್ನು ತಲುಪಲಿಕ್ಕೆ ಈಗ ನಿಮಗೆ ಗ್ರಹಬಲ, ಗುರುಬಲ ಎಲ್ಲ ಅನುಕೂಲವಾಗಿ ಬರುತ್ತೆ. ಹಣಕಾಸಿನ ಅರಿವು ಉತ್ತಮ, ಆರೋಗ್ಯ ಉತ್ತಮ, ಮನಸ್ಥಿತಿ ಸಹ ಉತ್ತಮವಾಗಿರುವಂತಹ ಶುಭ ಮಾಸ ಆಗಿರುತ್ತೆ ಜೂನ್ ತಿಂಗಳು. ಆಮೇಲೆ ಜುಲೈ ತಿಂಗಳಲ್ಲೂ ಅದೇ ರೀತಿ ಗುರುಬಲ ನಿಮಗೆ ಇದ್ದೇ ಇರುತ್ತೆ. ಇತರ ಗ್ರಹಗಳ ಬೆಂಬಲ ಸಹ ಇರುತ್ತೆ. ಹಾಗಾಗಿ ಜೂನ್ನಲ್ಲಿ ಆದಂಥ ಉತ್ತಮ ಪರಿಣಾಮ ನಿಮಗೆ ಜುಲೈನಲ್ಲಿ ಸಹ ಮುಂದುವರಿಯುತ್ತೆ. ಅನೇಕ ರೀತಿಯ ಶುಭ ಫಲಗಳು ನಿರೀಕ್ಷೆ ಮಾಡ್ಬೋದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು, ಜೊತೆಗೆ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ಈ ಶುಭ ಕ್ಷೇತ್ರಗಳ, ಪುಣ್ಯಕ್ಷೇತ್ರಗಳ ಯಾತ್ರೆ ಮಾಡುವಂಥದ್ದು, ಧಾರ್ಮಿಕವಾದ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಸಮಯವನ್ನು ಕಳೆಯುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನೀವು ಜುಲೈ ತಿಂಗಳಲ್ಲಿ ಸಹ ನಿರೀಕ್ಷೆ ಮಾಡುವಂಥದ್ದು. ಆಗಸ್ಟ್ ತಿಂಗಳಲ್ಲಿ ನಿಮಗೆ ಗ್ರಹಗಳ ಬೆಂಬಲ ಯಥಾಸ್ಥಿತಿಯಾಗಿ ಗುರು ಮತ್ತು ಕೇತುಗಳ ಬೆಂಬಲ ಮುಂದುವರಿಯುತ್ತೆ. ಜೊತೆಗೆ ಅಲ್ಲಿ ಬುಧನ ಅನುಗ್ರಹ, ಶುಕ್ರನ ಅನುಗ್ರಹ ಸಹ ಇರುವ ಕಾರಣ ವ್ಯಾಪಾರ, ಉದ್ಯಮ ಚೆನ್ನಾಗಿ ನಡೆಯುವಂಥದ್ದು, ಹಣಕಾಸಿನ ಅರಿವು ಉತ್ತಮ ಆಗಿರುವಂಥದ್ದೆಲ್ಲ ಚೆನ್ನಾಗಿರುತ್ತೆ. ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಬರ್ಬೋದು. ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು, ಇತರರು ನಿಮ್ಮ ವಿರುದ್ಧ ದೂರನ್ನು ಕೊಡುವಂಥದ್ದು, ಇವೆಲ್ಲ ಘಟನೆಗಳು ಆಗ್ಬೋದು. ಆ ಬಗ್ಗೆ ಎಚ್ಚರ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ, ಶೀತ ಮತ್ತು ಉಷ್ಣತೆಯ ವೇರಿಯೇಷನ್ನಿಂದ ಆಗುವಂಥದ್ದು ಇರುತ್ತೆ ಆಗಸ್ಟ್ನಲ್ಲಿ. ಸೆಪ್ಟೆಂಬರ್ ತಿಂಗಳು ಮತ್ತಷ್ಟು ಉತ್ತಮ ಫಲ ನಿಮಗೆ ಇರಲಿರುತ್ತೆ. ಅಲ್ಲಿ ಗುರುವಿನ ಅನುಗ್ರಹ, ಕೇತುವಿನ ಬೆಂಬಲ, ಬುಧ ಅನುಗ್ರಹ, ಶುಕ್ರ ಅನುಗ್ರಹ, ಸೂರ್ಯನ ವಿಶೇಷವಾದ ಬೆಂಬಲ ಇವೆಲ್ಲ ನಿಮಗೆ ಲಾಭದಾಯಕವಾಗಿ ಕಂಡುಬರುತ್ತೆ. ವ್ಯಾಪಾರ, ಉದ್ಯೋಗ, ಶಿಕ್ಷಣ, ವೃತ್ತಿಯಲ್ಲಿ ಮುನ್ನಡೆ ಇದೆ.
ಹಣಕಾಸು ನಿಮಗೆ ನಿಮ್ಮ ಅವಶ್ಯಕತೆಗೆ ತಕ್ಕಂಥ ಹಣಕಾಸಿನ ಹರಿವು ಅಂದರೆ ಮನಿ ಫ್ಲೋ ಭಾಳ ನಿಮಗೆ ಸ್ಪೀಡಾಗಿ ಬರುತ್ತೆ. ಜೊತೆಗೆ ಯಾವುದೇ ಪ್ರಯತ್ನ ಮಾಡಿದರೆ ಉದ್ಯೋಗ, ಇಂಡಸ್ಟ್ರಿ, ಕೈಗಾರಿಕೆ ಅಥವಾ ಈ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಕೈ ಹಾಕಿದರೆ ಅದರಲ್ಲಿ ಯಶಸ್ಸು, ಲಾಭ ನಿಮಗೆ ಬೇಗನೆ ಬರುತ್ತೆ. ಹಾಗೆ ಅಕ್ಟೋಬರ್ ತಿಂಗಳು ನಿಮ್ಮ ಪಾಲಿಗೆ ಅದೃಷ್ಟದಾಯಕ ಕೊಡುವಂಥ ತಿಂಗಳಾಗಿರುತ್ತೆ. ನವಂಬರ್ ತಿಂಗಳ ವಿಚಾರ ಗಮನಿಸಿದಾಗ ಅಲ್ಲಿ ಅಕ್ಟೋಬರ್ನಲ್ಲಿ ಒಂದು ಗುರುವಿನ ಪರಿವರ್ತನೆ ಆಗಿರೋ ಕಾರಣ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕ ಗುರುಬಲ ಕಡಿಮೆ ಆಗುತ್ತೆ. ಅಂದರೆ ಗುರುವಿಂದ ನಿಮಗೆ ಏನಾದರೂ ಅಡ್ಡ ಪರಿಣಾಮ ಅಥವಾ ಗುರುವಿನಿಂದ ಕಠಿಣ ಪರೀಕ್ಷೆ ಏನಿರೋದಿಲ್ಲ. ಅಂದರೆ ಇದ್ದಂಥ ಬಲದಲ ಒಂದು ಪರಿಣಾಮ ಕಡಿಮೆ ಆಗುತ್ತೆ. ಹಾಗಾಗಿ ನವಂಬರ್ನಲ್ಲಿ ಸ್ವಲ್ಪ ಕೆಲವೊಂದು ವಿಚಾರ ಸ್ಲೋ ಆಗುವಂಥದ್ದು, ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಆಗುವಂಥದ್ದು, ನಿಮಗೆ ಮಾತಿನ ಚಕಮಕಿ ಅಥವಾ ಕೆಲವೊಮ್ಮೆ ಸಿಟ್ಟು, ತಾಳ್ಮೆ ಕೆಟ್ಟು ನೀವೇನಾದರೂ ಅನುಚಿತವಾಗಿ ವರ್ತಿಸುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಅದೇ ರೀತಿ ಎಷ್ಟು ದಿನ ನಿಮ್ಮ ಜೊತೆಗೆ ಮಿತ್ರರಾಗಿದ್ದರೂ ಈಗ ಸ್ವಲ್ಪ ನಿಮ್ಮಿಂದ ದೂರ ಆಗುವಂಥದ್ದು ಅಥವಾ ನಿಮ್ಮಲ್ಲಿ ಏನಾದರೂ ವಿರುದ್ಧವಾದ ಸಂಚನ್ನ ಮಾಡುವಂಥದ್ದು ಇತ್ಯಾದಿ ಕಹಿ ಘಟನೆಗಳು ಅಥವಾ ಮನಸ್ಸಿಗೆ ವ್ಯಕ್ತಿತ್ವಕ್ಕೆ ಹುಳಿ ಹಿಂಡುವ ಘಟನೆಗಳು ಜರಗಬಹುದು ಈ ನವಂಬರ್ ತಿಂಗಳಲ್ಲಿ. ಅಂಥದ್ರ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಇದಕ್ಕೆ ಯಾವುದೇ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್, ಹೂಡಿಕೆ ಅಥವಾ ಸಾಲ ಕೊಡೋದು ಪಡೆಯೋದನ್ನು ನವಂಬರ್ ತಿಂಗಳಲ್ಲಿ ಸ್ವಲ್ಪ ಆದ್ಯತೆ ಮೇರೆ ನೋಡ್ಕೊಂಡು ಮಾಡಬೇಕಾಗತ್ತೆ. ಇನ್ನು ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳು ಅಷ್ಟೇ ಅಷ್ಟೇನೂ ಸಾಮಾನ್ಯವಾಗಿರುತ್ತೆ. ಇತರ ಗ್ರಹಗಳು ಆವಾಗ ಬೆಂಬಲದಲ್ಲಿ ಇರುವುದಿಲ್ಲ. ಕೇವಲ ನಿಮಗೆ ಮಂಗಳನ ಒಂದು ಬೆಂಬಲ ಇರುತ್ತೆ, ಬುಧನ ಬೆಂಬಲ ಇರುತ್ತೆ. ಅಲ್ಲಿ ಕೇತುವಿನ ಬೆಂಬಲ ನಿಮಗೆ ಈ 5ನೇ ತಾರೀಕುವರೆಗೆ, ಯಾಕಂದರೆ ಅಲ್ಲಿ ರಾಹು ಕೇತುಗಳ ಪರಿವರ್ತನೆ ಡಿಸೆಂಬರ್ ಮೊದಲ ವಾರದಲ್ಲಿ ಆಗುತ್ತೆ. ಹಾಗಾಗಿ ಇದ್ದಂಥ ಕೇತು ಬಲಸ ನಿವಾರಣೆಗೆ ಅಲ್ಲಿ ನಿಮಗೆ ಗ್ರಹಗಳ ಬೆಂಬಲ ಕಡಿಮೆಯಾಗಿ ಕೇವಲ 2 ಗ್ರಹಗಳಷ್ಟು ನಿಮ್ಮ ಪರವಾಗಿರುವಂಥದ್ದು. ಹಾಗೆ 7 ಗ್ರಹಗಳ ವೈರುಧ್ಯವನ್ನು ನೀವು ಡಿಸೆಂಬರ್ನಲ್ಲಿ ಎದುರಿಸಬೇಕಾಗುತ್ತೆ. ಆ ಒಂದು ವಿಚಾರವನ್ನು ಗಮನ ಇಟ್ಕೊಳ್ಬೇಕು. ಡಿಸೆಂಬರ್ನಲ್ಲಿ ಯಾವುದೇ ಪ್ರಮುಖ ಕೆಲಸ ಕಾರ್ಯ ಮಾಡೋದು ಒಳ್ಳೆಯದಲ್ಲ. ಯಾವುದೇ ರೀತಿ ನಿರ್ಧಾರ, ಒಪ್ಪಂದ, ಸಹಿ ಮಾಡೋದು, ಕೊಳ್ಳೋದು, ರಿಜಿಸ್ಟ್ರೇಷನ್ ಆಗಲಿ ಅಥವಾ ವಿವಾಹ ಇನ್ನಿತರ ವಿಚಾರಗಳು ಸಹ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಅಷ್ಟು ಒಳ್ಳೆಯದಿಲ್ಲ. ಯಾಕಂದರೆ ಅದೃಷ್ಟವು ಅಷ್ಟು ಚೆನ್ನಾಗಿರೋದಿಲ್ಲ. ಇಲ್ಲಿ ನಿಮ್ಮ ಊಹೆಗೆ ಎಲ್ಲ ವಿರುದ್ಧವಾಗಿ ನಡೆಯಬಹುದು. ಇಷ್ಟು ದಿನ ಚೆನ್ನಾಗಿದ್ದಂಥ ಮೈತ್ರಿ ಅಲ್ಲಿ ಹದಗೆಡ್ಬೋದು. ಇಷ್ಟು ದಿನ ಚೆನ್ನಾಗಿದ್ದಂಥ ನಿಮ್ಮ ಬಂಧುಗಳು, ಮಿತ್ರರು ನಿಮ್ಮ ವಿರುದ್ಧವಾಗಿ ಮಾತಾಡ್ಬೋದು. ಹಾಗೆ ಎಲ್ಲವೂ ವಿರುದ್ಧವಾದ ಘಟನೆಗಳು ಈ ಡಿಸೆಂಬರ್ ತಿಂಗಳಲ್ಲಿ ಜರಗಬಹುದಾಗಿದೆ. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ಜನವರಿಯಿಂದ ಡಿಸೆಂಬರ್ವರೆಗಿನ ಸಂಕ್ಷಿಪ್ತವಾದ ಮುನ್ನೋಟವನ್ನು ಈಗ ಹೇಳಿದ್ದೇನೆ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಆಗ ಸರಾಸರಿ ಫಲಿತಾಂಶ ಗಮನಿಸಿದಾಗ ಈ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಹೆಚ್ಚಿನ ಉತ್ತಮ ಫಲಿತಾಂಶಗಳು ಇವೆ. ವಿಶೇಷವಾಗಿ 100ಕ್ಕೆ ಸುಮಾರು 70 ಅಥವಾ 75 ಭಾಗದಷ್ಟು ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ಅನೇಕ ರೀತಿಯ ಇಷ್ಟಾರ್ಥಗಳು ಕೈಗೂಡುವಂಥದ್ದು. ಉದ್ಯೋಗ ರಹಿತರಿಗೆ ಉದ್ಯೋಗ, ಕಂಕಣ ಭಾಗ್ಯ ಅಪೇಕ್ಷೆಯವರಿಗೆ ಕಂಕಣ ಭಾಗ್ಯ, ವಿವಾಹ ಭಾಗ್ಯ ಸಿದ್ಧಿಯಾಗುವಂಥದ್ದು. ಸಂತಾನ ಫಲ ಪಡೆಯುವವರಿಗೆ ಸಂತಾನ ಅಪೇಕ್ಷೆಯವರಿಗೆ ಸಂತಾನ ಭಾಗ್ಯ ಸಿದ್ಧಿಯಾಗಲಿದೆ. ಅಥವಾ ಉದ್ಯಮ, ವ್ಯಾಪಾರ, ಗೃಹ, ಕೈಗಾರಿಕೆ ಇತ್ಯಾದಿಗಳ ಕನಸು ಕಾಣೋರಿಗೆ ಅವೆಲ್ಲವೂ ನನಸಾಗುವಂಥ ಶುಭ ವರ್ಷ ಆಗಿದೆ 2026. ಇನ್ನು ಈ ಮಿಥುನ ರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನೀವು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ವರ್ಷಪೂರ್ತಿ ಬಳಸ್ಬೋದು. ಅದು ನಿಮ್ಮ ರಾಶಿಯಾಧಿಪತಿ ಬುಧನ ಸಂಕೇತ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, 2 ಅಥವಾ ಹೆಚ್ಚು ಬಣ್ಣ ಇದ್ದರೆ ಮಿಕ್ಸ್ ಅಂತ ಹೇಳ್ತೀವಿ. ಹಾಗೆ ಮಿಶ್ರ ಬಣ್ಣ ಅಥವಾ ಈ ಕೇತುವಿಗೆ ಸಂಬಂಧಪಟ್ಟ ಮಿಕ್ಸ್ ಬಣ್ಣವನ್ನು ಬಳಸುವಂಥದ್ದು. ಅದೇ ರೀತಿ ನೀವು ಹಳದಿ ಬಣ್ಣ, ಎಲ್ಲೋ ಬಣ್ಣವನ್ನು ಈ ಜೂನ್ನಿಂದ ಆರಂಭಿಸಿ ಬಳಸುವಂಥದ್ದು. ಹಾಗೆ ನೀವು ವಿಶೇಷವಾಗಿ ಈ ಗ್ರೀನ್ ಮತ್ತು ಮಿಕ್ಸ್ ಬಣ್ಣವನ್ನು ವರ್ಷಪೂರ್ತಿ ಬಳಸ್ಕೊಳ್ಳಿ. ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ನೀವು ಜೂನ್ನಿಂದ ಆರಂಭಿಸಿ ಬಳಸ್ಕೊಳ್ಳಿ. ಸಂಖ್ಯೆಗಳು 5 ಮತ್ತು 7 ವರ್ಷಪೂರ್ತಿ ಬಳಸೋದು. ಸಂಖ್ಯೆ 3 ನಂಬರ್ 3ಯನ್ನು ನೀವು ಅಲ್ಲಿ ಜೂನ್ನಿಂದ ಬಳಸ್ಕೊಳ್ಬೋದಾಗಿದೆ. ಯಾಕಂದರೆ ಅಲ್ಲಿಂದ ನಿಮಗೆ ಗುರುಬಲ ಆರಂಭ ಆಗುವಂಥದ್ದು. ಇವೆಲ್ಲವನ್ನು ಗಮನಿಸಿ ಈ ಮಿಥುನ ರಾಶಿಯವರೆಗೂ ನಿಮಗೆ ಇರತಕ್ಕಂಥ ಕೆಲವೊಂದು ಗ್ರಹಗಳ ವೈರುಧ್ಯ, ಸಣ್ಣ ಪುಟ್ಟ ಗ್ರಹಗಳ ಒಂದು ವ್ಯತ್ಯಾಸ, ಇವುಗಳಿಂದ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ. ಅಂಥ ಗ್ರಹಗಳ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ನೀವು ನವಗ್ರಹಗಳ ಸ್ತೋತ್ರ ಪಠನೆ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಥವಾ ಯಾವುದೇ ರೀತಿಯ ವಿಷ್ಣು ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ, ವೆಂಕಟೇಶ್ವರ, ರಂಗನಾಥಿಗೆ, ಕೃಷ್ಣನಿಗೆ ಸಂಬಂಧಪಟ್ಟ ಭಕ್ತಿ, ವಿಷ್ಣು ಸಹಸ್ರನಾಮನ, ವಿಷ್ಣು ಅಷ್ಟೋತ್ತರ ಶತನಾಮ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಥವಾ ಇನ್ನಿತರ ಯಾವುದೇ ರೀತಿಯ ದೇವತಾ ಕ್ಷೇತ್ರಗಳ ಸಂದರ್ಶನ, ಗಣೇಶ ಅಥವಾ ವಿಷ್ಣು, ನಾರಾಯಣ, ರಂಗನಾಥ, ವೆಂಕಟೇಶ್ವರ ಇರ್ಬೋದು, ಅಥವಾ ನಿಮ್ಮ ಕುಲದೇವತೆ, ಇಷ್ಟ ದೇವತೆ, ಗ್ರಾಮ ದೇವತೆ ಇರ್ಬೋದು, ಅಥವಾ ಯಾವುದೇ ರೀತಿಯ ಅಮ್ಮನವರು, ಅದು ದುರ್ಗಾದೇವಿ ಮುಂತಾದ ದೇವಾಲಯಗಳ ಸಂದರ್ಶನ ಇವೆಲ್ಲ ಮಾಡೋದ್ರಿಂದಲೂ, ಇದಕ್ಕೆ ತಕ್ಕ ಮಟ್ಟಿನ ಕೆಲವು ದಾನ ಧರ್ಮ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಮಾಡೋದ್ರಿಂದಲೂ ನಿಮಗೆ ಇರತಕ್ಕಂಥ ಗ್ರಹ ದೋಷಗಳನ್ನು ಕಳೆದುಕೊಳ್ಬೋದಾಗಿದೆ. ಮಿಥುನ ರಾಶಿಯವರು ಈ ವರ್ಷದಲ್ಲಿ ಬರ್ತಕ್ಕಂಥ ಈ ಅಪರೂಪದ ಅದೃಷ್ಟದ ಅವಕಾಶವನ್ನು ಗುರುವಿನ ವಿಶೇಷವಾದ ಬೆಂಬಲ 12 ವರ್ಷಗಳಿಗೆ ಬಂದಿದೆ. ಕೇತು ನಿಮಗೆ 18 ವರ್ಷಗಳ ಬಳಿಕ ನಿಮಗೆ ಸುತ್ತಿರವಾದ ಉಪದ್ರವಗಳನ್ನು ಕೊಡ್ತಾ ಇದ್ದೇನೆ. ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರ್ವೇದ ಅಶಕ್ಯತೆ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.